ಎಲ್ಲರಿಗೂ ನಮಸ್ಕಾರ. ಇವತ್ತು ವೆಜ್ ಬರ್ಗರ್ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಬೇಯಿಸ್ಕೊಂಡಿರ್ತಕ್ಕಂಥ ಆಲೂಗಡ್ಡೆಗೆ ಅಚ್ಕಾರದ ಪುಡಿ, ಸ್ವಲ್ಪನೇ ಉಪ್ಪು ರುಚಿಗೆ ತಕ್ಕಷ್ಟು. ಅದಕ್ಕೆ ಆ್ಯಡ್ ಮಾಡಬೇಕಂದ್ರೆ ಈರುಳ್ಳಿನೂ ಕೂಡ ನೀವು ಆ್ಯಡ್ ಮಾಡ್ಕೊಬೋದು, ಇಲ್ಲಾಂದರೆ ತರಕಾರಿ ಯಾವ್ದು ಬೇಕು ನಿಮಗೆ ಆ್ಯಡ್ ಮಾಡ್ಬೋದು. ನಾನು ಯಾವುದನ್ನು ಆ್ಯಡ್ ಮಾಡಿಲ್ಲ, ಜಸ್ಟ್ ಇಷ್ಟನ್ನೇ ಕಲಿಸ್ಕೊಬಿಟ್ಟು ಚೆನ್ನಾಗಿ ಈ ಥರ ಪ್ಯಾಟಿ ಶೇಪ್ನ ಕೊಟ್ಬಿಟ್ಟು ಆಯಿಲ್ ಹಾಕಿಬಿಟ್ಟು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ನಾವು ಬೇಯಿಸ್ಕೋಬೇಕು. ಇದನ್ನು ಇನ್ನೊಂದು ಥರನೂ ಮಾಡ್ತಾರೆ. ಇದನ್ನೇ ಸೇಮ್ ಪ್ಯಾಟಿ ಥರ ಶೇಪ್ ಕೊಟ್ಬಿಟ್ಟು ಆದ ನಂತರ ಬ್ರೆಡ್ ಕ್ರಮ್ಸಲ್ಲಿ ಒಂದು ಸತಿ ಇದು ಕಾರ್ನ್ಫ್ಲೋರ್ ಸ್ಲೆರಿಯಲ್ಲಿ ಒಂದು ಸತಿ ಡಿಪ್ ಮಾಡಿಬಿಟ್ಟು ಬ್ರೆಡ್ ಕೋಟಲ್ಲಿ ಒಂದು ಸತಿ ಕೋಟ್ ಮಾಡಿ ಎಣ್ಣೆಲಿ ಡೀಪ್ ಫ್ರೈ ಮಾಡ್ತಾರೆ. ನಾನು ಆ ರೀತಿ ಮಾಡ್ತಿಲ್ಲ, ಈ ರೀತಿ ಸ್ವಲ್ಪನೇ ಆಯಿಲಲ್ಲಿ ಮಾಡ್ತಾಯಿದ್ದೀನಿ, ಯಾಕಂದರೆ ಮಕ್ಕಳು ಕೂಡ ತಿಂತಾರಲ್ವ, ಹೆಲ್ತಿಯಾಗಿ ಚೆನ್ನಾಗಿರುತ್ತೆ ಅಂತ. ಈಗ ಬರ್ಗರ್ ಬ್ರೆಡ್ ಬರುತ್ತಲ್ವ, ಅದನ್ನು 2 ಭಾಗವಾಗಿ ಕಟ್ ಮಾಡಿಕೊಂಡು ಒಂದಕ್ಕೆ ಟೊಮಟೊ ಕೆಚಪ್ಪು ಮತ್ತು ಇನ್ನೊಂದಕ್ಕೆ ಮಿಯೋನೀಸ್ ಹಚ್ಚಿಬಿಟ್ಟು ಇದಕ್ಕೆ ವೆಜ್ಜೀಸು ಲ್ಯಾಟಸ್ ಸೊಪ್ಪು ಬರುತ್ತಲ್ವ, ಅದನ್ನು ಮೇಲ್ಗಡೆಯಿಂದ ಹಾಕಾದ ನಂತರ ಇದಕ್ಕೆ ಈರುಳ್ಳಿ ಟೊಮೆಟೊ ಹಾಕಿಬಿಟ್ಟು ಮೇಲ್ಗಡೆ ಮಿಯೋನೀಸ್ ಹಚ್ಚಿರೋ ಬ್ರೆಡ್ನ ಇಟ್ಬಿಟ್ರೆ ನಮ್ಮ ಈಸಿಯಾದ ಸಿಂಪಲಾದ ವೆಜ್ ಬರ್ಗರ್ ಮನೆಯಲ್ಲೇ ರೆಡಿ ಆಗೋಯಿತು. ಇದು ಮಕ್ಕಳಿಗೂ ಇಷ್ಟ ಆಗುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗಿ ಫಸ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ಈಸಿ ರೆಸಿಪೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಇರ್ತೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮರಿಬೇಡಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ